ಲೋಕಸಭಾ ಚುನಾವಣೆ ನಿಮಿತ್ತ ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮ ದಿನಾಂಕ 2-4-2024 ಸಾಯಂಕಾಲ 7 ಗಂಟೆಗೆ ಮುಂಡಗೋಡ ಕೋರ್ಟ್ ಸರ್ಕಲ್ನಿಂದ ತಾಲೂಕು ಪಂಚಾಯತ್ ಕಚೇರಿಯವರೆಗೆ ಕ್ಯಾಂಡಲ್ ಲೈಟ್ ಮಾರ್ಚ್ ಮೂಲಕ ಲೋಕಸಭಾ ಚುನಾವಣೆ 2024 ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಿವಾಜಿ ವೃತ್ತದಲ್ಲಿ ನೆರೆದಿದ್ದ ಜನರನ್ನು ಕುರಿತು ಮಾತನಾಡಿದ ತಹಶೀಲ್ದಾರ್ ಶಂಕರ್ ಗೌಡ, ಬರುವ ಮೇ 7ರಂದು ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಇದ್ದು, ತಾಲೂಕಿನ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕೆಂದು ಸಾರ್ವಜನಿಕರಿಗೆ ಕರೆ ನೀಡಿದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಟಿ.ವೈ. ದಾಸನಕೊಪ್ಪ ಅವರು ಮಾತನಾಡಿ, ಮತದಾನ ಮಾಡುವುದು ಪ್ರತಿಯೊಬ್ಬರ ಹಕ್ಕು. ಎಲ್ಲರೂ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಎಂದರು. ಮುಂಡಗೋಡ ತಾಲೂಕು ಮಟ್ಟದಲ್ಲಿ ಚುನಾವಣಾ ರಾಯಭಾರಿಯಾಗಿರುವ ಬಿನ್ಸಿ ಜೋಸೆಫ್ ಅವರು ಮಾತನಾಡಿ, ದೇಶದ ನಾಯಕರನ್ನು ಆರಿಸುವ ಗುರುತರ ಜವಾಬ್ದಾರಿ ನಾಗರಿಕರಿಗಾದ ನಮ್ಮ ಮೇಲಿದೆ. ಮೇ 7ರಂದು ಅದನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇದೆ ಎಂದು ಕರೆ ನೀಡಿದರು. ಮೇ 7ರಂದು ಅದನ್ನು ಸಮರ್ಥವಾಗಿ ನಿಭಾಯಿಸಿ ಎಂದು ಕರೆ ನೀಡಿದರು. ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮುಂಡಗೋಡ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ, ಸಮಾಜ ಕಲ್ಯಾಣ ಇಲಾಖೆಯ ಸಿದ್ದೇಶ್ ಬಾಲಯ್ಯನವರ್ ಹಾಗೂ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಂಜುನಾಥ್ ರೂಪಕಲಾ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ನಮ್ಮದು ಪದವಿ ಕಾಲೇಜು, ಆರೋಗ್ಯ ಇಲಾಖೆ, ಪಟ್ಟಣ ಪಂಚಾಯಿತಿ ಹಾಗೂ ನಮ್ಮ ವಿವಿಧ ಬೆಳಕು ಮುಂತಾದ ಸ್ವಯಂ ಸೇವಾ ತಂಡಗಳು ಎಲ್ಲರ ಸಹಯೋಗದೊಂದಿಗೆ ಇವತ್ತು ಈ ಒಂದು ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಾವು ಮುಂಡಗೋಡ ತಾಲೂಕಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಮತದಾನ ಆಗಬೇಕು, 3% ಮತದಾನ ಆಗಬೇಕು ಅನ್ನೋ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಈಗಾಗಲೇ ನಾವು ಕಳೆದ ವಾರ ಒಂದು ವಿಕಲಚೇತನರ ಬೈಕ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ, ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ವಿ, ಇವತ್ತು ಮೇಣಬತ್ತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದೇ ರೀತಿ ಮೇ 7 ತಾರೀಕಿನವರೆಗೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮದು ಉದ್ದೇಶ ಇಷ್ಟೇ, ನಮ್ಮ ಮುಂಡಗೋಡ ತಾಲೂಕಿನಲ್ಲಿ 18 ವರ್ಷ ತುಂಬಿರುವ ಪ್ರತಿಯೊಬ್ಬ ಮತದಾರರು ಕಡ್ಡಾಯವಾಗಿ ಮೇ 7 ತಾರೀಕಿಗೆ ಮತಗಟ್ಟೆಗೆ ಬಂದು ತಮ್ಮ ಮತದಾನವನ್ನು ಕಡ್ಡಾಯವಾಗಿ ಮತದಾನ ಮಾಡಿ ನಮ್ಮ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ನಾವು ಶಾಲಾ ಮಕ್ಕಳಿಂದ ಅವರ ಪಾಲಕರಿಗೆ ಪತ್ರಗಳನ್ನು ಬರೆಸ್ತಾ ಇದ್ದೇವೆ. ವಿವಿಧ ಕ್ರಿಕೆಟ್, ವಾಲಿಬಾಲ್ ಮುಂತಾದ ಪಂದ್ಯಾವಳಿಗಳ ಮೂಲಕ ಸಾರ್ವಜನಿಕರಿಗೆ ಈ ಒಂದು ಮತದಾನ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮದು ತಹಶೀಲ್ದಾರ್ ಸರ್ ಅವರು ಹೇಳಿದಂಗೆ ಒಂದೇ ಒಂದು ವಿನಂತಿ ಏನಂದರೆ, ಮುಂಡಗೋಡ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮೇ 7ನೇ ತಾರೀಕಿಗೆ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕಂತ ವಿನಂತಿಸಿಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತಾಲೂಕು ಪಂಚಾಯಿತಿಯ ಸ್ವೀಪ್ ಕಮಿಟಿ ವತಿಯಿಂದ ಮತದಾನ ಜಾಗೃತಿ ಕ್ಯಾಂಡಲ್ ಲೈಟ್ ಮಾರ್ಚ್ ಜಾಗೃತಿ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಮೇ 7ನೇ ತಾರೀಕು ನಮ್ಮ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಮತದಾನ ದಿನವಾಗಿದೆ. ಆ ದಿನ ನಮ್ಮ ತಾಲೂಕಿನ ಎಲ್ಲ ಮತದಾರರು ತಪ್ಪದೇ ಮತದಾನ ಮಾಡಬೇಕಂತೇಳಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲ ಪ್ರಜೆಗಳು ನಮ್ಮ ಮತದಾನದ ಅಧಿಕಾರವನ್ನು, ಶ್ರೇಷ್ಠ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಒಂದು ಅತ್ಯುತ್ತಮ ಅವಕಾಶ ಮತದಾನದ ದಿನ. ಆ ದಿನದಂದು ನಾವೆಲ್ಲರೂ ತಪ್ಪದೇ ಮತವನ್ನು ಚಲಾಯಿಸಬೇಕು, ನಮ್ಮ ಮೂಲ ಹಕ್ಕನ್ನು ನಾವೆಲ್ಲ ಚಲಾಯಿಸಬೇಕಂತ ಹೇಳಿ ತಾಲೂಕಿನ ಎಲ್ಲ ಮತದಾರರಲ್ಲಿ ನಾವು ವಿನಂತಿ ಮಾಡಿಕೊಂಡು ಈ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮತ ನನ್ನ ಹಕ್ಕು ಎಂಬ ಸಿದ್ಧಾಂತ ತತ್ವವನ್ನು ನಾವೆಲ್ಲರೂ ಈ ಜಾಥಾದ ಮೂಲಕ ಪ್ರತಿಪಾದನೆ ಮಾಡೋಣ ಅಂತ ಹೇಳ್ತಾ ನನ್ನ ಮತ. ಜಾಗೃತಿಯ ಕಾರ್ಯಕ್ರಮದ ಕುರಿತಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು 2 ಸಂದೇಶಗಳನ್ನು ತಮಗೆ ವಿತರಿಸಬೇಕು ಅಂತ ಹೇಳಿ ವಿನಂತಿ. ನನ್ನ ಮತ ನನ್ನ ನಡೆ, ನನ್ನ ನಡೆ ನನ್ನ ಮತ, ನನ್ನ ಮತ ನನ್ನ ನಡೆ. ಎಲ್ಲರೂ ತಪ್ಪದೆ ಎಲ್ಲರೂ ತಪ್ಪದೆ ದಯವಿಟ್ಟು ಎಲ್ಲರೂ
ಮತದಾನದ ಜಾಗೃತಿಯ ಸ್ಲೋಗನ್ಗಳನ್ನ ಹೇಳಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ತಾಲೂಕಾ ಆಡಳಿತ ಹಿಂದೆ ಸರಿದು ಈ ಶಿವಾಜಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ಮಾಡಿ ಈ 3 ಜನಗಳ ರೋಗದಲ್ಲಿ ಮೆರವಣಿಗೆ ಹೋಗ್ಬೇಕಂತೆ. 3 ಇಲ್ಲಿ ಒಂದು ಸರ್ಕಲ್ ಮಾಡಿ.